ಶಾಸಕರ ಭವನ ನವೀಕರಣ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪದ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ ಈ ಕುರಿತಾಗಿ ಒಂದು ವರದಿಯನ್ನು ಕೇಳಿದೆ. ಭ್ರಷ್ಟಾಚಾರದ ವಿಚಾರ ಏನು ಬಿಜೆಪಿ ಅವರು ಇದನ್ನೇ ಮುಂದಿಟ್ಟುಕೊಂಡು ಯಾವಾಗ ನಮಗೆ ಮುಜುಗರ ತರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು, ಇಂಥ ಸಮಯದಲ್ಲಿ ಹೈಕಮಾಂಡ್ ಕೂಡ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಾಸಕರ ಭವನ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪದ ವಿಚಾರ ಹೈಕಮಾಂಡ್ ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರಿಪೋರ್ಟ್ ಅನ್ನ ಕೇಳಿದೆ. ಏನ್ ಭ್ರಷ್ಟಾಚಾರ ಆಗಿದೆ ಅನ್ನೋದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಚಿವರು ಶಾಸಕರ ಆಸಕ್ತಿ ಬಗ್ಗೆಯೂ ಕೂಡ ವರದಿಯನ್ನ ಕೇಳಿದೆ ಹೈಕಮಾಂಡ್ ಅನ್ನೋದನ್ನು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆ ರಿಪೋರ್ಟ್ ರೆಡಿ ಆಗ್ತಾ ಇದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರ ಭವನದ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪ ಡಿಕೆ ಶಿವಕುಮಾರ್ ಇಲ್ಲಿ ಮಾತಾಡಿರೋದು. ಇನ್ನ 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳ ಬಗ್ಗೆನೂ ಕೇಳಿದ್ದಾರೆ, ಎಂಎಲ್ಎಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು, ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಶಾಸಕರ ಭವನ ನವೀಕರಣ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪದ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ ಈ ಕುರಿತಾಗಿ ಒಂದು ವರದಿಯನ್ನು ಕೇಳಿದೆ. ಭ್ರಷ್ಟಾಚಾರದ ವಿಚಾರ ಏನು ಬಿಜೆಪಿ ಅವರು ಇದನ್ನೇ ಮುಂದಿಟ್ಟುಕೊಂಡು ಯಾವಾಗ ನಮಗೆ ಮುಜುಗರ ತರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು, ಇಂಥ ಸಮಯದಲ್ಲಿ ಹೈಕಮಾಂಡ್ ಕೂಡ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಾಸಕರ ಭವನ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪದ ವಿಚಾರ ಹೈಕಮಾಂಡ್ ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರಿಪೋರ್ಟ್ ಅನ್ನ ಕೇಳಿದೆ. ಏನ್ ಭ್ರಷ್ಟಾಚಾರ ಆಗಿದೆ ಅನ್ನೋದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಚಿವರು ಶಾಸಕರ ಆಸಕ್ತಿ ಬಗ್ಗೆಯೂ ಕೂಡ ವರದಿಯನ್ನ ಕೇಳಿದೆ ಹೈಕಮಾಂಡ್ ಅನ್ನೋದನ್ನು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆ ರಿಪೋರ್ಟ್ ರೆಡಿ ಆಗ್ತಾ ಇದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರ ಭವನದ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪ ಡಿಕೆ ಶಿವಕುಮಾರ್ ಇಲ್ಲಿ ಮಾತಾಡಿರೋದು. ಇನ್ನ 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳ ಬಗ್ಗೆನೂ ಕೇಳಿದ್ದಾರೆ, ಎಂಎಲ್ಎಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು, ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಶಾಸಕರ ಭವನ ನವೀಕರಣ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪದ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ ಈ ಕುರಿತಾಗಿ ಒಂದು ವರದಿಯನ್ನು ಕೇಳಿದೆ. ಭ್ರಷ್ಟಾಚಾರದ ವಿಚಾರ ಏನು ಬಿಜೆಪಿ ಅವರು ಇದನ್ನೇ ಮುಂದಿಟ್ಟುಕೊಂಡು ಯಾವಾಗ ನಮಗೆ ಮುಜುಗರ ತರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು, ಇಂಥ ಸಮಯದಲ್ಲಿ ಹೈಕಮಾಂಡ್ ಕೂಡ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಾಸಕರ ಭವನ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪದ ವಿಚಾರ ಹೈಕಮಾಂಡ್ ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರಿಪೋರ್ಟ್ ಅನ್ನ ಕೇಳಿದೆ. ಏನ್ ಭ್ರಷ್ಟಾಚಾರ ಆಗಿದೆ ಅನ್ನೋದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಚಿವರು ಶಾಸಕರ ಆಸಕ್ತಿ ಬಗ್ಗೆಯೂ ಕೂಡ ವರದಿಯನ್ನ ಕೇಳಿದೆ ಹೈಕಮಾಂಡ್ ಅನ್ನೋದನ್ನು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆ ರಿಪೋರ್ಟ್ ರೆಡಿ ಆಗ್ತಾ ಇದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರ ಭವನದ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪ ಡಿಕೆ ಶಿವಕುಮಾರ್ ಇಲ್ಲಿ ಮಾತಾಡಿರೋದು. ಇನ್ನ 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳ ಬಗ್ಗೆನೂ ಕೇಳಿದ್ದಾರೆ, ಎಂಎಲ್ಎಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ನ ರೆಡಿ ಮಾಡ್ತಾ ಇದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು, ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಶಾಸಕರ ಭವನ ನವೀಕರಣ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪದ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ ಈ ಕುರಿತಾಗಿ ಒಂದು ವರದಿಯನ್ನು ಕೇಳಿದೆ. ಭ್ರಷ್ಟಾಚಾರದ ವಿಚಾರ ಏನು ಬಿಜೆಪಿ ಅವರು ಇದನ್ನೇ ಮುಂದಿಟ್ಟುಕೊಂಡು ಯಾವಾಗ ನಮಗೆ ಮುಜುಗರ ತರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು, ಇಂಥ ಸಮಯದಲ್ಲಿ ಹೈಕಮಾಂಡ್ ಕೂಡ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಾಸಕರ ಭವನ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪದ ವಿಚಾರ ಹೈಕಮಾಂಡ್ ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರಿಪೋರ್ಟ್ ಅನ್ನ ಕೇಳಿದೆ. ಏನ್ ಭ್ರಷ್ಟಾಚಾರ ಆಗಿದೆ ಅನ್ನೋದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ.
ಸಚಿವರು ಶಾಸಕರ ಆಸಕ್ತಿ ಬಗ್ಗೆಯೂ ಕೂಡ ವರದಿಯನ್ನ ಕೇಳಿದೆ ಹೈಕಮಾಂಡ್ ಅನ್ನೋದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆ ರಿಪೋರ್ಟ್ ರೆಡಿ ಆಗ್ತಾ ಇದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರ ಭವನದ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪ ಡಿಕೆ ಶಿವಕುಮಾರ್ ಇಲ್ಲಿ ಮಾತಾಡಿರೋದು. ಇನ್ನ 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳ ಬಗ್ಗೆನೂ ಕೇಳಿದ್ದಾರೆ, ಎಂಎಲ್ಎಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು, ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಶಾಸಕರ ಭವನ ನವೀಕರಣ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪದ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ ಈ ಕುರಿತಾಗಿ ಒಂದು ವರದಿಯನ್ನು ಕೇಳಿದೆ. ಭ್ರಷ್ಟಾಚಾರದ ವಿಚಾರ ಏನು ಬಿಜೆಪಿ ಅವರು ಇದನ್ನೇ ಮುಂದಿಟ್ಟುಕೊಂಡು ಯಾವಾಗ ನಮಗೆ ಮುಜುಗರ ತರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು, ಇಂಥ ಸಮಯದಲ್ಲಿ ಹೈಕಮಾಂಡ್ ಕೂಡ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಾಸಕರ ಭವನ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪದ ವಿಚಾರ ಹೈಕಮಾಂಡ್ ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರಿಪೋರ್ಟ್ ಅನ್ನ ಕೇಳಿದೆ. ಏನ್ ಭ್ರಷ್ಟಾಚಾರ ಆಗಿದೆ ಅನ್ನೋದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಚಿವರು ಶಾಸಕರ ಆಸಕ್ತಿ ಬಗ್ಗೆಯೂ ಕೂಡ ವರದಿಯನ್ನ ಕೇಳಿದೆ ಹೈಕಮಾಂಡ್ ಅನ್ನೋದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆ ರಿಪೋರ್ಟ್ ರೆಡಿ ಆಗ್ತಾ ಇದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರ ಭವನದ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪ ಡಿಕೆ ಶಿವಕುಮಾರ್ ಇಲ್ಲಿ ಮಾತಾಡಿರೋದು. ಇನ್ನ 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳ ಬಗ್ಗೆನೂ ಕೇಳಿದ್ದಾರೆ, ಎಂಎಲ್ಎಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು, ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ. ಶಾಸಕರ ಭವನ ನವೀಕರಣ ವಿಚಾರದಲ್ಲಿ ಭ್ರಷ್ಟಾಚಾರ ಆರೋಪದ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ ಈ ಕುರಿತಾಗಿ ಒಂದು ವರದಿಯನ್ನು ಕೇಳಿದೆ. ಭ್ರಷ್ಟಾಚಾರದ ವಿಚಾರ ಏನು ಬಿಜೆಪಿ ಅವರು ಇದನ್ನೇ ಮುಂದಿಟ್ಟುಕೊಂಡು ಯಾವಾಗ ನಮಗೆ ಮುಜುಗರ ತರುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು, ಇಂಥ ಸಮಯದಲ್ಲಿ ಹೈಕಮಾಂಡ್ ಕೂಡ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶಾಸಕರ ಭವನ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪದ ವಿಚಾರ ಹೈಕಮಾಂಡ್ ಕಾಂಗ್ರೆಸ್ ಕಚೇರಿ ನಿರ್ಮಾಣದ ರಿಪೋರ್ಟ್ ಅನ್ನ ಕೇಳಿದೆ. ಏನ್ ಭ್ರಷ್ಟಾಚಾರ ಆಗಿದೆ ಅನ್ನೋದು ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಚಿವರು ಶಾಸಕರ ಆಸಕ್ತಿ ಬಗ್ಗೆಯೂ ಕೂಡ ವರದಿಯನ್ನ ಕೇಳಿದೆ ಹೈಕಮಾಂಡ್ ಅನ್ನೋದನ್ನ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆ ರಿಪೋರ್ಟ್ ರೆಡಿ ಆಗ್ತಾ ಇದೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರ ಭವನದ ನವೀಕರಣದಲ್ಲಿ ಭ್ರಷ್ಟಾಚಾರದ ಆರೋಪ ಡಿಕೆ ಶಿವಕುಮಾರ್ ಇಲ್ಲಿ ಮಾತಾಡಿರೋದು. ಇನ್ನ 20 ಡೇಟ್ ಇಲ್ಲ, ರಿಕ್ವೆಸ್ಟ್ ಮಾಡಿದ್ದೀನಿ. ಕೆಲವೆಲ್ಲ ಪೇಪರ್ಸ್ ಎಲ್ಲ ರೆಡಿ ಆಗ್ತಾ ಇದೆ, ಸಿದ್ಧತೆ ಆಗ್ತಾ ಇದೆ. ಎಲ್ಲರಿಗೂ ಟಾರ್ಗೆಟ್ ಕೊಟ್ಟಿದ್ದೀನಿ. ಅವರು ರಿಪೋರ್ಟ್ ಕೇಳಿದ್ದಾರೆ. ಯಾರು ಆಸಕ್ತಿ ವಹಿಸಿದ್ದಾರೆ, ಯಾರು ಆಸಕ್ತಿ ವಹಿಸಿಲ್ಲ ಅಂತ ಹೇಳಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗಳ ಬಗ್ಗೆನೂ ಕೇಳಿದ್ದಾರೆ, ಎಂಎಲ್ಎಗಳ ಬಗ್ಗೆ ಕೇಳಿದ್ದಾರೆ, ಲೀಡರ್ಸ್ ಬಗ್ಗೆ ಕೇಳಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಅವ್ರ ಬಗ್ಗೆನೂ ಕೇಳಿದ್ದಾರೆ. ಆ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀನಿ. ಆ ರಿಪೋರ್ಟ್ ಅವ್ರು ಕಳಿಸ್ಬೇಕು, ಕಳಿಸ್ಬಿಟ್ಟು ಅವ್ರು ಡೇಟ್ ಕೊಡ್ತಾರೆ.